ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತಃ ಸರ್ವಸಹೋ ನಿಯಂತಾ ನಿಯಮೋ ಯಮಃ. ಓಂ ಧನುರ್ಧರಾಯ ನಮಃ. ಭಗವಂತ ಅನೇಕ ಬಾರಿ ತನ್ನ ಶ್ರೇಷ್ಠವಾದ ಬಿಲ್ಲಿನಿಂದ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿದ್ದಾನೆ. ವಿಶೇಷವಾಗಿ ಶ್ರೀರಾಮ ಅವತಾರದಲ್ಲಿ ಕೋದಂಡವೆಂಬ ಬಿಲ್ಲನ್ನು ಹಿಡಿದು ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಧನುರ್ಧರ. ಓಂ ಧನುರ್ವೇದಾಯ ನಮಃ. ರಾಮ ಬಿಟ್ಟ ಬಾಣ ಎಂದಿಗೂ ವ್ಯರ್ಥವಾಗಲಿಲ್ಲ ಎಂದು ಬಲ್ಲವರು ಹೇಳುತ್ತಾರೆ. ಹೀಗೆ ಬಿಲ್ಲುಗಾರಿಕೆಯನ್ನು ಬಲ್ಲವನು ಭಗವಂತ. ಹೀಗಾಗಿ ಭಗವಂತ ಧನುರ್ವೇದ. ಓಂ ದಂಡಾಯ ನಮಃ. ಕರ್ಮಾನುಸಾರ ಯೋಗ್ಯತಾನುಸಾರ ತಪ್ಪು ಮಾಡಿದವರಿಗೆ ಶಿಕ್ಷಣವನ್ನು ಕೊಡುವವನು ಭಗವಂತ. ಹೀಗಾಗಿ ಭಗವಂತ ದಂಡ. ಓಂ ದಮಯಿತ್ರೇ ನಮಃ. ಭಗವಂತ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಅನೇಕ ಸಮಾಜ ಕಂಟಕರನ್ನು, ಅಧರ್ಮಿಗಳನ್ನು, ಕ್ರೂರಿಗಳನ್ನು, ಪಾಪಿಗಳನ್ನು, ರಾಕ್ಷಸರನ್ನು, ತಪ್ಪು ಮಾಡಿದವರನ್ನು ದಮನ ಮಾಡಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ದಮಯಿತಾ. ಓಂ ದಮಾಯ ನಮಃ. ಎಲ್ಲರನ್ನೂ ನಿಗ್ರಹಿಸುವವನು ಭಗವಂತ. ಇಂದ್ರಿಯಗಳ ವಶದಲ್ಲಿ ಭಗವಂತ ಇಲ್ಲ. ಭಗವಂತನ ವಶದಲ್ಲಿ ಇಂದ್ರಿಯಗಳು ಇವೆ. ಸಹಜವಾಗಿ ಸ್ವಾಭಾವಿಕವಾಗಿ ಸ್ವತಂತ್ರವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ದಮಃ. ಓಂ ಅಪರಾಜಿತಾಯ ನಮಃ. ಒಳಗಿನ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಗೆದ್ದವನು ಭಗವಂತ. ಹೊರಗಿನ ಶತ್ರುಗಳಾದ ರಾಕ್ಷಸರನ್ನು ಗೆದ್ದವನು ಭಗವಂತ. ಹೀಗಾಗಿ ಭಗವಂತ ಅಪರಾಜಿತ. ಓಂ ಸರ್ವಸಹಾಯ ನಮಃ. ಸೃಷ್ಟಿ, ಸ್ಥಿತಿ, ಲಯ ಹೀಗೆ ಯಾವುದೇ ಕೆಲಸವನ್ನಾದರೂ ಸ್ವತಂತ್ರವಾಗಿ ಪರಿಪೂರ್ಣವಾಗಿ ಮಾಡುವ ಸರ್ವಸಮರ್ಥ ಭಗವಂತ. ಹೀಗಾಗಿ ಭಗವಂತ ಸರ್ವಸಹ. ಓಂ ನಿಯಂತ್ರೇ ನಮಃ. ಭಗವಂತನ ಭಯದಿಂದ ಗಾಳಿಯು ಬೀಸುತ್ತದೆ, ಸೂರ್ಯನು ಉದಯಿಸುತ್ತಾನೆ. ಹೀಗೆ ಎಲ್ಲರನ್ನೂ ತಮ್ಮ ತಮ್ಮ ಕಾರ್ಯಗಳಲ್ಲಿ ಕಟ್ಟು ಮಾಡಿ ನಿಲ್ಲಿಸಿರುತ್ತಾನೆ ಭಗವಂತ. ಹೀಗಾಗಿ ಭಗವಂತ ನಿಯಂತ. ಓಂ ಅನಿಯಮಾಯ ನಮಃ. ಭಗವಂತನನ್ನು ನಿಯಮಃ ಎಂಬುದಾಗಿಯೂ ಅನಿಯಮಃ ಎಂಬುದಾಗಿಯೂ ವಿದ್ವಾಂಸರು ವರ್ಣಿಸುತ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ ಎಂದು ನಿಯಮ ಮಾಡಿದವನು ಭಗವಂತ. ಸರಿಯಾದ ಧರ್ಮದ ಹಾದಿಯಲ್ಲಿರುವವರನ್ನು ರಕ್ಷಿಸುವವನು, ತಪ್ಪಾದ ಅಧರ್ಮದ ಹಾದಿಯಲ್ಲಿರುವವರನ್ನು ಶಿಕ್ಷಿಸುವವನು ಭಗವಂತ. ನಿಯಮಗಳಲ್ಲಿ ನೆಲೆಸಿದವನು ಭಗವಂತ. ತನ್ನ ನಿಯಮಕ್ಕೆ ತಾನೇ ಬದ್ಧನಾಗಿ ನಡೆಯುತ್ತಾನೆ ಭಗವಂತ. ಹೀಗಾಗಿ ಭಗವಂತ ನಿಯಮಃ. ಎಲ್ಲರನ್ನೂ ನಿಯಂತ್ರಿಸುವವನು ಭಗವಂತ. ಆದರೆ ಭಗವಂತನನ್ನು ನಿಯಂತ್ರಿಸುವವರು ಮತ್ತೊಬ್ಬರು ಇಲ್ಲ. ಇನ್ನೊಬ್ಬರ ನಿಯಮಕ್ಕೆ ಬದ್ಧನಲ್ಲದವನು ಭಗವಂತ. ಹೀಗಾಗಿ ಭಗವಂತ ಅನಿಯಮಃ. ಓಂ ಅಯಮಾಯ ನಮಃ. ಭಗವಂತನನ್ನು ಯಮಃ ಎಂಬುದಾಗಿಯೂ ಅಯಮಃ ಎಂಬುದಾಗಿಯೂ ವಿದ್ವಾಂಸರು ವರ್ಣಿಸುತ್ತಾರೆ. ಕಾಲನಿಗೇ ಕಾಲಸ್ವರೂಪನು ಭಗವಂತ. ಹೀಗಾಗಿ ಭಗವಂತ ಯಮಃ. ಭಗವಂತನಿಗೆ ಯಮನು ಅಂದರೆ ಮೃತ್ಯುವು ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸದಾಕಾಲ ಶಾಶ್ವತವಾಗಿ ಇರುವವನು ಭಗವಂತ. ಹೀಗಾಗಿ ಭಗವಂತ ಅಯಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.